ಇವತ್ತೇನ್ ಮಾಡೋಣ ಅಂದ್ರೆ ನಿನ್ನೆ ನಾವು ದತ್ತಾಂಶಗಳ ನಿರ್ವಹಣೆಯ ಬಗ್ಗೆ ಸವಿಸ್ತಾರವಾಗಿ ಅಭ್ಯಾಸ ಮಾಡಿದ್ವಿ ಚಿತ್ರದ ಸಹಾಯದಿಂದ. ಇವತ್ತು ನಾವು ಅಭ್ಯಾಸ 3.1 ಅನ್ನು ಬಿಡಿಸೋಣ. ಈಗ ಓಲ್ಡ್ ಬುಕ್ ನಲ್ಲಿ 3.1 ಇದೆ, ಹೊಸ ಬುಕ್ಸ್ 4.1. 3.1 ಏನೇ ಎಕ್ಸಾಂಪಲ್ ಇದಾವೆ, 4.1 ಸೇಮ್ ಅದಾವ, ಅವೇ ಎಕ್ಸಾಂಪಲ್ ಅನ್ನು ನಾವು ಇವತ್ತೇನ್ ಬಿಡಿಸೋಣ. ಈಗ 4.1 ಬಿಡಿಸ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ತಂಭ ನಕ್ಷೆವನ್ನ ಗುರುತಿಸ್ತೇವೆ. ಸ್ತಂಭ ನಕ್ಷೆ ಹೇಗಿರ್ತದೆ ಅಂದ್ರೆ ಸಮನಾದ ಅಗಲ ಹೊಂದಿರ್ತದೆ, ಆದರೆ ದತ್ತಾಂಶಗಳಿಗೆ ಅನುಗುಣವಾದ ಎತ್ತರ ಹೊಂದಿರುವ ಕಂಬಗಳ ಮೂಲಕ ಮಾಹಿತಿಯನ್ನು ಚಿತ್ರೀಕರಣ ಮಾಡ್ತೀವಿ. ನಾವು ಗ್ರಾಫ್ ಅನ್ನು ತಗೊಂಡಾಗ ಗ್ರಾಫ್ ಹಾಕ್ತಿವಲ್ಲ, ಆ ಗ್ರಾಫ್ ಹಾಕುವಾಗ ಅಗಲ ಸೇಮ್ ಇರ್ತದೆ ಗ್ರಾಫ್ನೇ. ಹೇಗಂದ್ರೆ ನಮ್ಮ ಗ್ರಾಫ್ ಹಾಳಿ ಐತಲ್ಲ, ನಿಮ್ ಹತ್ತಿರ ಕೊಡ್ರಿ. ಈ ಗ್ರಾಫ್ ಹಾಳಿಯಲ್ಲಿ ನಾವು ನೋಡಿದಾಗ ನೋಡ್ರಿ, ಈ ಗ್ರಾಫ್ ಹಾಳಿಯಲ್ಲಿ ಪ್ರತಿಯೊಂದು ಕಂಬಗಳು ಅಳತೆ ಒಂದೇ ಅಗಲವನ್ನು ಹೊಂದಿವೆ. ಅಡ್ಡ ರೇಖೆಗಳದವೆ ಮತ್ತು ಲಂಬ ರೇಖೆಗಳದವ. ಪ್ರತಿಯೊಂದು ಅಗಲಗಳು ಸೇಮ್ ಅದಾವ. ಹೇಗೆ ಸೇಮ್ ಅಂದ್ರೆ ಇಲ್ಲಿಂದ ಇಲ್ಲಿ 1 ಸೆಂಟಿಮೀಟರ್ ಇದ್ರೆ ಇದು 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಹೀಗೆ ಅದಾವ, ಹೆಚ್ಚು ಕಮ್ಮಿ ಇರಲ್ಲ. ಅದಕ್ಕೆ ನಾವು ಏನ್ ಹೇಳಿದ ಅಂದ್ರೆ ಸಮನಾದ ಅಗಲ ಹೊಂದಿರ್ತವೆ, ಆದ್ರೆ ಎತ್ತರಗಳ ವೇರಿಯೇಷನ್ ಇರ್ತವೆ. ಎತ್ತರಗಳು ಬೇರೆ ಬೇರೆ ಇರ್ತವೆ. ಯಾಕೆ ಎತ್ತರಗಳು ಬೇರೆ ಇರ್ತಾವ ಅಂದ್ರೆ ಒಂದು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿದ ಒಂದು ಕ್ಲಾಸಿನಲ್ಲಿ ವಿದ್ಯಾರ್ಥಿ ಟೆಸ್ಟ್ ಮಾಡಿದಾಗ ಒಬ್ಬ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾನೆ, ಒಬ್ಬ ಕಡಿಮೆ ತಗೊಂಡಿರ್ತಾನೆ, ಒಮ್ಮೆ ನಾರ್ಮಲ್ ತಗೊಂಡಿರ್ತಾನೆ. ಅದಕ್ಕೆ ಆ ದತ್ತಾಂಶಗಳು ಹೈಯೆಸ್ಟ್ ತಗೊಂಡ್ರೆ ಮೇಲೆ ಬರ್ತದೆ, ಇಲ್ಲಿ ಬರ್ತದೆ. ಕಡಿಮೆ ತಗೊಂಡ್ರೆ ಇಲ್ಲಿ ಬರ್ತದೆ, ನಾರ್ಮಲ್ ತಗೊಂಡ್ರೆ ಹೀಗೆ ಬರ್ತದೆ. ಅವರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಾರ, ಯಾವ ಪರೀಕ್ಷೆಯಲ್ಲಿ ಯಾವ ವಿಷಯದಲ್ಲಿ ಎಷ್ಟೆಷ್ಟು ಅಂಕಗಳನ್ನ ತೆಗೆದುಕೊಂಡಾರ ಅನ್ನೋದು ಈ ದತ್ತಾಂಶಗಳ ನಿರ್ವಹಣೆ ಮುಖಾಂತರ ನಾವು ಮಾಡ್ತೀವಿ. ನಂತರ ಜೋಡಿ ಸ್ತಂಭ ನಕ್ಷೆ, ನಾವು ನಿನ್ನೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 2 ದತ್ತಾಂಶಗಳ ಗಣವನ್ನು ಒಟ್ಟಿಗೆ ತೋರಿಸುವ ಸ್ತಂಭ ನಕ್ಷೆ. ಈಗ ನಾವು ಪರೀಕ್ಷೆಯನ್ನು ಮಾಡ್ತೀವಿ, ಗಣಿತ ಮತ್ತು ವಿಜ್ಞಾನ ಎಟ್ ಎ ಟೈಮ್ ಮಾಡಿದೆವು ಒಂದು ಅನ್ಕೋರಿ, ಒಂದಾದ ತಕ್ಷಣ ಒಂದು ಮಾಡಿದೆವು. ಗಣಿತದಲ್ಲಿ ವಿದ್ಯಾರ್ಥಿ ಎಷ್ಟು ಮಾರ್ಕ್ಸ್ ತಗೊಂಡಿದಾನ ಮತ್ತು ವಿಜ್ಞಾನದಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡ ಈ 2 ಸ್ತಂಭ ಹೇಳ್ತದೆ. ಇದು ಹಸಿರು ಸ್ತಂಭ ಗಣಿತ ಅನ್ಕೋರಿ, ಇದು ಬ್ರೌನ್ ಕಲರ್ ಅನ್ಕೋರಿ ವಿಜ್ಞಾನ ಅನ್ಕೋರಿ. ವಿಜ್ಞಾನದಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದದೆ ಮತ್ತು ಗಣಿತದಲ್ಲಿ ಕಡಿಮೆ ಬಂದದ್ದು ತೋರಿಸ್ತದೆ. ಜೊತೆಗೆ ನಾವು ಸ್ತಂಭ ನಕ್ಷೆಯನ್ನು ಗುರುತಿಸ್ತೇವೆ. ಹೀಗೆ ಅದಕ್ಕೆ ಅವನು ಏನ್ ಮಾಡ್ಯಾನ ಅಂದ್ರೆ 2 ದತ್ತಾಂಶ ಗಣಗಳನ್ನು ಒಟ್ಟಿಗೆ ತೋರಿಸುವ ಸ್ತಂಭ ನಕ್ಷೆ. ಸಿಂಗಲ್ ತೋರಿಸಿದ ಸ್ತಂಭ ನಕ್ಷೆ, 2 ಒಟ್ಟಿಗೆ ತೋರಿಸುವುದೇನಪ್ಪಾ ಅಂದ್ರೆ ಜೋಡಿ ಸ್ತಂಭ ನಕ್ಷೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಆವರ್ತನ ಅಂತ ಒಂದು ಶಬ್ದ ಬರ್ತದೆ. ಆವರ್ತನ ಅಂದ್ರೆ ಯಾವುದೇ ದತ್ತಾಂಶ ಎಷ್ಟು ಬಾರಿ ಬಂದಿದೆ ಅನ್ನೋದೇ ಅದು ಆವರ್ತನ. ಹೆಸರು ನೋಡಿ, ಆವರ್ತನ. ಆವರ್ತನ ಅಂದ್ರೆ ಏನಪ್ಪಾ ಅಂದ್ರ ಎಷ್ಟು ಬಾರಿ ಆ ಸಂಖ್ಯೆ ಪುನರಾವರ್ತನೆ ಆಗಿದೆ. ಈಗ ನಿನ್ನೆ ನಾವು ಹಾಕಿದ್ದೇವೆ 1500 1500 2 ಸರಿ ಬಂದಿತ್ತು, 3 ಸರಿ ಬಂದಿತ್ತು. 3 ಸರಿ ಅಂದ್ರೆ ಅದ್ರ ಬೆಲೆ 3 ಸರಿ ಪುನರಾವರ್ತನೆ ಆಗಿದೆ ಅಂತ. ಅದಕ್ಕೆ ನಾವು ಇಂಗ್ಲಿಷ್ನಾಗ ಎಫ್ ಅಕ್ಷರದಿಂದ ಗುರುತು, ಸ್ಮಾಲ್ ಎಫ್, ಫ್ರೀಕ್ವೆನ್ಸಿ ಅಂತ. ಆವರ್ತನ ಒಂದು ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆ ಹೊಂದಿದೆ ಅಷ್ಟಕ್ಕೆ ನಾವು ಆವರ್ತನ ಅಂತೀವಿ. ಅಭ್ಯಾಸ 3.1, ಕೆಳಗಿನ ಯಾವ ಸಂದರ್ಭಗಳಲ್ಲಿ ಮಾಹಿತಿಯನ್ನು ತೋರಿಸಲು ಊತ ನಕ್ಷೆಯನ್ನು ಬಳಸುವಿರಿ ಅಂತದ. ಒಬ್ಬ ಪೋಸ್ಟ್ ಮಣ್ಣಿನ ಚೀಲದಲ್ಲಿ ವಿವಿಧ ಸ್ಥಳಗಳಿಗೆ ಹೋಗುವ ಪತ್ರಗಳ ಸಂಖ್ಯೆಯನ್ನು ವರ್ಗಾಂತರ ಮಾಡಲು ಸಾಧ್ಯವಿಲ್ಲ, ಆದ್ದರಿಂದ ಅವುಗಳಿಗೆ ಊತ ನಕ್ಷೆ ಸಾಧ್ಯವಿಲ್ಲ. ಇದಕ್ಕೆ ನಾವು ಏನ್ ಮಾಡ್ತೀವಪ್ಪ ಅಂದ್ರ ಊತ ನಕ್ಷೆ ಮಾಡ್ಲಿಕ್ಕೆ ನಾವು ಸಾಧ್ಯವಿಲ್ಲ, ಗಮನ ಇರಲಿ. ಹಾಗಾದ್ರೆ ಇದನ್ನು ಮಾಡುವಾಗ ನಾವು ಸ್ವಲ್ಪ ಗಮನವಿಟ್ಟು ಏನ್ ಮಾಡ್ತೀವಪ್ಪ ಅಂದ್ರೆ ಗಮನ ಹರಿಸ್ತೀವಿ. ಏನ್ ಗಮನ? ಈ ಸ್ತಂಭ ಲೇಖ ಸ್ಟಾರ್ಟ್ ಆಗಿದೆ, ಸ್ಕೇಲ್ ಹಾಕಿದಾನೆ ಕರೆಕ್ಟ್ ಆಗಿ. ಸ್ಕೇಲ್ ಕಂಪಲ್ಸರಿ ಬೇಕಿರುತ್ತೆ. ಎಕ್ಸ್ ಅಕ್ಷಕ್ಕೆ ಎಕ್ಸ್ ಎಕ್ಸಿಸ್ ಅಂತ, ಎಕ್ಸ್ ಎಕ್ಸ್ ಅಂದ್ರೆ ಕನ್ನಡದಲ್ಲಿ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಅಂದ್ರೆ 10 ಪ್ರಮಾಣ ತೋಣ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಅಕ್ಷಕ್ಕೆ ನೋಡಿ 800 810 820 830 840 850 810 ಡಿಫರೆನ್ಸ್ ಅದಿದೆ, ಗಮನ ಇರಬೇಕು. ಅದಕ್ಕೆ ಎಕ್ಸ್ ಅಕ್ಷಕ್ಕೆ ಪ್ರಮಾಣ ನಾವೇನ್ ಕರಿತೀವಪ್ಪ ಅಂದ್ರೆ 10 ಪ್ರಮಾಣ. 1 ಸೆಂಟಿಮೀಟರ್ ಅಂದ್ರೆ 10 ಪ್ರಮಾಣ ತಗೊಂಡಿದ್ವಿ. ನೀವು 20 ಪ್ರಮಾಣ ತಗೋಬಹುದು, 100 ಪ್ರಮಾಣನೂ ತೋರ್ಬಹುದು. ನಿಮ್ಗೆ ಎಷ್ಟೆಷ್ಟು ಪ್ರಮಾಣ ಬೇಕತ್ತೋ ಅಷ್ಟಷ್ಟು ಪ್ರಮಾಣ ನೀವೇನ್ ಮಾಡ್ಬೋದು ಅಂದ್ರೆ ಮಾಡ್ಬೋದು. ವಾಯ್ ಅಕ್ಷಕ್ಕೆ ಏನ್ ಮಾಡ್ಯಾನ ಗೊತ್ತಾ, 1 ಸೆಂಟಿಮೀಟರ್ 2 ಪ್ರಮಾಣ ತಗೊಂಡು ನೋಡಿ, 2 4 6 8 10. ಹೀಗೆ ನಾವು ಸ್ತಂಭ ನಕ್ಷೆಯನ್ನ ಹಾಕ್ತೀವಿ ಗ್ರಾಫ್ ಅಲ್ಲಿ. ಈಗ ಏನ್ ಮಾಡ್ಯಾನಂದ್ರೆ 800 ರಿಂದ 810
ಇರುವಂತ ಒಂದು ವರ್ಗಾಂತರದಲ್ಲಿ ಇರುವಂತ ಒಂದು ಸಂಖ್ಯೆಯಲ್ಲಿ ಎಷ್ಟು ಜನ ಅದರಂದ್ರ ಇಲ್ಲಿ ನೋಡಿ, ಇಲ್ಲಿ 2 ಇಲ್ಲಿ ಮಧ್ಯದಲ್ಲಿ 3 ಇರ್ತದೆ. ಅಂದ್ರೆ 3 ಜನ 800 ಮತ್ತು 810 ಮಧ್ಯದಲ್ಲಿ ಅಂಕಗಳನ್ನು ತೆಗೆದುಕೊಂಡಾರ ಅಂತ ಅರ್ಥ ಇದು ಮಾಡಿದ್ದು ವರ್ಗಾಂತರದಲ್ಲಿ. ನಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅದೇ ರೀತಿ 810 ರಿಂದ 820 ಎಷ್ಟಪ್ಪ ಅಂದ್ರೆ 2 ಮಾಸಿಕ ವೇತನ ಅಂದ್ರೆ ಒಬ್ಬ ವ್ಯಕ್ತಿ ತೆಗೆದುಕೊಂಡಂತ ಮಾಸಿಕ ವೇತನ ಮತ್ತು ಕಾರ್ಮಿಕರ ಸಂಖ್ಯೆ, ಇವೆಲ್ಲ ಕಾರ್ಮಿಕರು ಕೆಲಸ ಮಾಡೋರು ತಿಂಗಳ ಎಷ್ಟು ಸ್ಯಾಲರಿ ತಗೋತಾರ ಅನ್ನೋದು ಒಂದು ಗ್ರಾಫ್ ಮೂಲಕ ಹೇಳ ನಾವು ಅಷ್ಟೇ. ತಿಂಗಳ ಸ್ಯಾಲರಿ ತಗೊಳ್ಳೋದು ಮತ್ತು ಎಷ್ಟು ಕಾರ್ಮಿಕರ 2, 4, 6, 8, 10 ಕಾರ್ಮಿಕರದಾರ. 10 ಕಾರ್ಮಿಕರು ಸ್ಯಾಲರಿ 800, 810, 820, 830, 800 ಹೀಗೆ ತಗೋತಾರ, 900ವರೆಗೆ ತಗೋತಾರ. ಹಾಗಾದ್ರೆ ಅವನು 3ನೇ ತಿಂಗಳಲ್ಲಿ ಎಷ್ಟು ತಗೊಂಡಿದ್ದಾನೆ? 800 ರಿಂದ 810 3 ತಿಂಗಳಲ್ಲಿ ತೆಗೆದುಕೊಂಡಾರ ಗ್ರಾಫ್ ಏನಮ್ಮ. ಅದೇ ರೀತಿ 810 ರಿಂದ 820 2 ಇದೆ. 820 ರಿಂದ 830 ನೋಡಿ ಒಂದಿದೆ, ಇಲ್ಲಿ ಒಂದಿರ್ತದೆ ಮಧ್ಯದಲ್ಲಿ. 830 ಹೈಯೆಸ್ಟ್ ತಗೋಣ ನೋಡು, ಎಷ್ಟಂದ್ರ 8ವರೆಗೆ ತಗೋಣ. ಅದೇ ರೀತಿ 840 850 ಎಷ್ಟು ಬಂದು ನೋಡ್ರಿ 4.5 ಅದು 4.5 ಅದು. ನೆಕ್ಸ್ಟ್ 850 860 ಎಷ್ಟದಪ್ಪ ಅಂದ್ರ ಒಂದಿದೆ. ಹೀಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ತಂಭ ಲೇಖ ಹಾಕಿವಿ. ಸ್ತಂಭ ಲೇಖದ ಮೂಲಕ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆ ವ್ಯಕ್ತಿಗಳು ಪಡೆದ ಸಂಬಳ, ವಿದ್ಯಾರ್ಥಿಗಳು ಪಡೆದ ಮಾರ್ಕ್ಸ್ಗಳು ಪರೀಕ್ಷೆಯಲ್ಲಿ ಮತ್ತು ರೈತ ಬೆಳೆದಿರುವಂತಹ ಬೆಳೆಗಳನ್ನು ಕೂಡ ನಾವು ಏನ್ ಮಾಡ್ತೀವಿ ಸ್ತಂಭ ಲೇಖದ ಮೂಲಕ ಚಿತ್ರಿಸ್ತೀವಿ. ಅಂದ್ರೆ ಎಷ್ಟು ವರ್ಷದಲ್ಲಿ ಎಷ್ಟು ಇಳುವರಿ ಬಂತು, ಎಷ್ಟು ಕಡಿಮೆ ಬಂತು, ಎಷ್ಟು ಹೆಚ್ಚಿಗೆ ಬಂತು ಅನ್ನೋದು ನಾವೇನ್ ಮಾಡ್ತೀವಿ ಇದರ ಮೂಲಕ ನಾವು ತಿಳಿಸ್ತೀವಿ. ರೈಟ್, ಕ್ಲಿಯರ್? ಹಾಗಾದ್ರೆ ಮುಂದೆ ನಾವೇನ್ ಮಾಡೋಣಪ್ಪ ಅಂದ್ರ ಇದ್ರ ಮೂಲಕ ನಾವು ನಂತರ ನಾವೇನ್ ಮಾಡ್ತೀವಿ ಅಂದ್ರ ಸ್ತಂಭಾಲೇಖ ಆದ ತಕ್ಷಣ ಪೈ ನಕ್ಷೆಯನ್ನ ರಚನೆ ಮಾಡ್ತೀವಿ. ಪೈ ನಕ್ಷೆ ನಿನ್ನೆ ಪೈ ನಕ್ಷೆಯನ್ನ ಸವಿಸ್ತಾರವಾಗಿ ಹೇಳಿದ್ವಿ. ಈ ಪೈ ನಕ್ಷೆನೂ ಕೂಡ ಒಂದು ನಕ್ಷೆ. ಈ ಚಿತ್ರದ ಮೂಲಕ ವಿದ್ಯಾರ್ಥಿಗಳ ಸಾಧನೆಯನ್ನ ನಾವು ದತ್ತಾಂಶಗಳನ್ನ ಗುರುತಿಸ್ತೇವೆ. ಅದು ಹೇಗಿರ್ತದಪ್ಪ ಅಂದ್ರೆ ವೃತ್ತಾಕಾರವಾಗಿರ್ತದೆ. ಈ ವೃತ್ತಾಕಾರವಾಗಿರ್ತದೆ. ಇದನ್ನ ಈ ವೃತ್ತಾಕಾರವಾದಂತ ಒಂದು ಪೈ ನಕ್ಷೆಯನ್ನ ನಾವು ಏನ್ ಮಾಡೋಣ ಈ ಗ್ರಾಫ್ ಮೂಲಕ ನಿಮ್ಗೆ ಗುರುತಿಸ್ತೇನೆ. ಯಾವ ರೀತಿ ಪೈ ನಕ್ಷೆಯನ್ನು ಹಾಕ್ತಿವಿ, ಹೇಗೆ ಹಾಕೋಣ ಅಂತ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಗುರುತಿಸೋಣ. ಸರಿನಾ? ಮಾಡೋಣಲ್ಲ? ನೋಡ್ರಿ, ಓಲ್ಡ್ ಸಿಲೆಬಸ್ 3.2 ಅಂತದೆ, ನಮ್ಮ ನ್ಯೂ ಸಿಲೆಬಸ್ 4.1 ನೆನಪು ಪಡ್ಕೋಬೇಕು. ಒಂದು ಗುಂಪಿನ ಯುವ ಜನರಿಗೆ ಯಾವ ರೀತಿ ಸಂಗೀತ ಇಷ್ಟವಿದೆ ಎಂದು ಸಮೀಕ್ಷೆ ಮಾಡಲಾಗಿದೆ. ನಿಮಗೆ ಸಮೀಕ್ಷೆ ಮಾಡಿದೆ. ನಿಮಗೆ ಸಂಗೀತ ಕೊಟ್ಟಾಗ ಯಾವ್ಯಾವ ಸಂಗೀತ ನಿಮಗೆ ಇಷ್ಟ ಇರ್ತದಂತ ಅವನು ಕೇಳ್ಯಾನ. ಹೇಗೆ ಕೇಳ್ಯಾನಂದ್ರ ಪಕ್ಕದ ಪೈ ಚಾರ್ಟ್, ಈ ಸಮೀಕ್ಷೆಯ ಫಲಿತಾಂಶವನ್ನ ಪೈ ಚಾರ್ಟ್ ಆದ ಮೇಲೆ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಪೈ ಚಾರ್ಟ್ ಹಾಕ್ಯಾನ. ಏನ್ ಹಾಕ್ಯಾನಂದ್ರ ಇದು ಜಾನಪದ ಸಂಗೀತ, ಇದು ಸುಗಮ ಸಂಗೀತ, ಇದು ಶಾಸ್ತ್ರೀಯ ಸಂಗೀತ. ನೋಡಿಲಿ, ಜಾನಪದ ಸಂಗೀತ ಎಷ್ಟದಪ್ಪ ಅಂದ್ರೆ 30% ಅದು. ಇದು ಸುಗಮ ಸಂಗೀತ 40% ಅದು. ಶಾಸ್ತ್ರೀಯ ಸಂಗೀತ 10% ಅದು. ಅರೆ ಶಾಸ್ತ್ರೀಯ ಸಂಗೀತ 20% ಅದು. ನೋಡಿ, ಹಾಗಾದ್ರೆ 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನರು ಸಮೀಕ್ಷೆ ಮಾಡಲಾಗಿತ್ತು ಅಂತ. ಈ ಫಸ್ಟ್ ನೋಡು 10%. ಎಷ್ಟು ಶಾಸ್ತ್ರೀಯ ಸಂಗೀತ? 10% 20 ಎಷ್ಟು ಅಂತ. 10% ಪ್ರಮಾಣ 20 ಎಷ್ಟು ಅಂದ್ರೆ ಶೇಕಡಾ ಹೆಂಗ್ ಬರೀತಾರಂದ್ರೆ 10/100 ಬರೀತಾರ, ಇಂಟು x ಬರೀತಾರ, ಈಸ್ಕೊಲ್ ಟು 20 ಇರ್ತದ. ಛೇದ ಹೊಡಿತೀವಿ ನಾವು 10 ಒಂದೇ 10 ಹತ್ತಲೆ 10 ಓರೆ ಗುಣಾಕಾರ ಮಾಡಿದ್ರ ಈಗ ಹಿಂಗ ನೋಡ್ರಿ 10% ಎಷ್ಟಪ್ಪ x ಗೆ ಇರ್ತದೆ, ಅದು ಎಷ್ಟು ಅಂದ್ರೆ 20 ಇರ್ತದೆ. ಇದು ಗಮನ. ಇದರ ಅರ್ಥ ಏನಂದ್ರೆ 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ, 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಗಿದ್ದು ನಾವೇನ್ ಮಾಡೋಣ ಅಂದ್ರೆ ಫೈಂಡ್ ಔಟ್ ಮಾಡಬೇಕು. ಅವಾಗ ಗಮನ ಇರಲಿ, ಅವ್ರು ಮಾಡೋ ಉದ್ದೇಶ ಶೇಕಡಾ ಅಂದ್ರೆ 100 ಇರ್ತದೆ. 10/100 ಇದು ಶೇಕಡಾ ಮಾಡ್ಕೊಳ್ಳೋದು. ಇಂಟು x ಈಕ್ವಲ್ಸ್ 20 ಅಂತ ಇರ್ತದೆ. ಹೀಗೆ ನಾವು ಮಾಡ್ತಿರ್ತೀವಿ. ಅವಾಗ ಗಮನ ಇರಲಿ, ಒಟ್ಟು
ಎರಡು ಜನರನ್ನ ನಾವು ಎಕ್ಸ್ ಈಸ್ ಈಕ್ವಲ್ ಹೇಗೆ ಬರಿತೀವಿ ಅಂದ್ರೆ ಇದನ್ನ ಎಕ್ಸ್ ಈಸ್ ಈಕ್ವಲ್ ಅದರಲ್ಲಿ 20 ಇಂಟು 10/100 ಹೀಗೆ ಮಾಡಿದಾಗ ನಮಗೇನು ಸಿಗ್ತದಪ್ಪ ಅಂದ್ರೆ ಎಷ್ಟು ಜನರನ್ನು ನಾವು ಸಮೀಕ್ಷೆ ಮಾಡ್ತೀವಿ ಇಸ್ ಈಕ್ವಲ್ ಟು 200 ಜನರನ್ನು ಸಮೀಕ್ಷೆ ಮಾಡಿವಿ ಅನ್ನೋದು ಗೊತ್ತಾಗ್ತದೆ. ಇದು ಒಂದೇ ಪ್ರಶ್ನೆ ಅದ. ಎರಡನೇ ಪ್ರಶ್ನೆ, ಗರಿಷ್ಠ ಜನರು ಇಷ್ಟಪಡುವ ಸಂಗೀತ ಯಾವುದು? ಅಲ್ಲಿ ಪರ್ಸೆಂಟೇಜ್ ಮ್ಯಾಗ ಗೊತ್ತೇ ಆಗಿಬಿಡ್ತದೆ. ಯಾವ್ದಂತ ಸುಗಮ ಸಂಗೀತ. ಗರಿಷ್ಠ ಜನರು ಇಷ್ಟಪಡುವ ಸಂಗೀತ ಯಾವುದು? ಸುಗಮ ಸಂಗೀತ. ಯಾಕೆ ಸುಗಮ ಸಂಗೀತ ಹೇಳ್ರಿ? 40%, 140% ಜನ ಸುಗಮ ಸಂಗೀತನ ಇಷ್ಟಪಡ್ತಾರೆ. ಆದ್ದರಿಂದ ಗರಿಷ್ಠ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಸುಗಮ ಸಂಗೀತವನ್ನು ನಾವು ಇಷ್ಟಪಡ್ತೇವೆ. ಅದೇ ರೀತಿ ಒಂದು ಕ್ಯಾಸೆಟ್ ಸಂಸ್ಥೆ 1,000 ಸಿಡಿಗಳನ್ನು ಉತ್ಪಾದಿಸಿದರೆ, ಒಂದು ಕ್ಯಾಸೆಟ್ ಸಂಸ್ಥೆ ಇದೆ. ಆ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ ಕ್ಯಾಸೆಟ್ ನೋಡಿರ? ಮೊದಲು ಕ್ಯಾಸೆಟ್ ಇತ್ತು, ಈಗೆಲ್ಲ ಪೆಂಡ್ರೈವ್ ಎಲ್ಲ ಬಂದ್ಬಿಟ್ಟವ. ಈಗ ಮೊದಲು ಹಾಗಿರ್ಲಿಲ್ಲ. ಈಗ ಮೊದಲು ಕ್ಯಾಸೆಟ್ ದಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅರ್ಥ ಮಾಡ್ಕೊತೀವಿ. ಇನ್ನೇನ್ ನೋಡ್ರಿ, ಶಾಸ್ತ್ರೀಯ ಸಂಗೀತ ಎಲ್ಲಿದೆ? ಶಾಸ್ತ್ರೀಯ ಸಂಗೀತ 10%. ಶಾಸ್ತ್ರೀಯ ಸಂಗೀತ 100ಕ್ಕೆ 10 ಆದ್ರೆ ಹೆಂಗ್ ಮಾಡೋದು? 10/100 ಇಂಟು 1,000. ಹಾಗಾದ್ರೆ ಎಷ್ಟು ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡ್ತಾರೆ? 100 ಜನರು ಶಾಸ್ತ್ರೀಯ ಸಂಗೀತ ಪಡ್ತಾರೆ. ಹೇಗೆ ಲೆಕ್ಕ ಮಾಡಬೇಕು ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಶಾಸ್ತ್ರೀಯ ಸಂಗೀತ, ಇನ್ನು ಅರೆ ಶಾಸ್ತ್ರೀಯ ಸಂಗೀತ ಬರ್ತದೆ. ಎಷ್ಟು ಅರೆ ಶಾಸ್ತ್ರೀಯ ಸಂಗೀತ? 20%. ಲೆಕ್ಕ ಮಾಡಿದ್ರು ಪರ್ಸೆಂಟೇಜ್ ಶೇಕಡ ಅಂದ್ರೆ 10/100 ಇಂಟು ಟೋಟಲ್ 1,000 ಛೇದ್ ಹೊಡೆದನ 100 ಬಂದದು. ಶಾಸ್ತ್ರೀಯ 20 ಅಂದ್ರೆ 20/100 ನೋಟ್ ಛೇದ್ ಹೊಡಿದ್ರು. 0 ಕ್ಯಾನ್ಸಲ್, 0 ಸ್ಟಾಪ್ ಮಾಡು, 0 ಕ್ಯಾನ್ಸಲ್, ಇದು ಸ್ಟಾಪ್. ನೋಡ್ರಿ 20 ಶೇಕಡ 20 ಅಂದ್ರೆ ಹೆಂಗ್ ಬಿಡಿಸ್ಬೇಕಿದ್ರೆ ಶೇಕಡ 20 ಹೇಳ್ತೀನಿ. ಶೇಕಡ 10 ಬಿಡಿಸೋದು ಹೇಗೆ? ಶಾಸ್ತ್ರೀಯ ಸಂಗೀತ ಶೇಕಡ 10 ಆದ್ರೆ ಒಟ್ಟು ಎಷ್ಟು ಇರ್ತದೆ? ಎಷ್ಟು ಜನರು ಶಾಸ್ತ್ರೀಯ ಸಂಗೀತವನ್ನು ಮಾಡ್ತಾರೆ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಒಟ್ಟು ಜನರು 1,000, ಅದ್ರಾಗ 10% ಜನ ಅಂದ್ರೆ 10/100 ಇಂಟು 1,000 ಛೇದ್ ಹೆಂಗ್ ಹೊಡಿಬೇಕಂದ್ರೆ 0 ಕ್ಯಾನ್ಸಲ್ ಮಾಡ್ಬೇಕಲ್ಲ. ಈ 0 ಕ್ಯಾನ್ಸಲ್ ಮಾಡಬೇಕು. ಅಂಶದಾಗ ಏನ್ ಉಳಿತು ಅಂದ್ರೆ 10 ಇಂಟು 10 ಉಳಿತು. 10 ಇಂಟು 10 ಗುಣಾಕಾರ ಮಾಡಿದ್ರೆ 100. 100 ಜನರು ಶಾಸ್ತ್ರೀಯ ಸಂಗೀತ ಇಷ್ಟಪಡ್ತಾರ ಅಂದಂಗಾಯ್ತು ಲೆಕ್ಕ ಮಾಡಿದ್ರೆ. ನಂತರ ಅರೆ ಶಾಸ್ತ್ರೀಯ ಸಂಗೀತ ಎಷ್ಟದ ಅಂತ ಹೀಗಿದೆ. ಅರೆ ಶಾಸ್ತ್ರೀಯ ಸಂಗೀತ ಎಷ್ಟು ಪರ್ಸೆಂಟೇಜ್ ಅದ? ಅರೆ ಶಾಸ್ತ್ರೀಯ ಸಂಗೀತ 20%, ಶೇಕಡ 20. ಅದನ್ನ ಹೆಂಗ್ ಬರ್ತೀವಿ? 20/100 ಇಂಟು 1,000 ಒಟ್ಟು ವ್ಯಕ್ತಿಗಳು, ಒಟ್ಟು ಹಾಡುಗಾರರು, ಒಟ್ಟು ಸಂಗೀತ ಹೀಗಿರ್ತದೆ. ಅವಾಗ ಮತ್ತೆ 0 ಕ್ಯಾನ್ಸಲ್ ಮಾಡ್ತೀವಿ. ಈಗ 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಛೇದದಾಗ ಎಲ್ಲ ಹೋಗ್ಬಿಟ್ಟು ಏನು ಉಳಿಲೇ ಇಲ್ಲ. ಅಂಶದಾಗ ಏನು ಉಳಿತು ಅಂದ್ರೆ 20 ಉಳಿತು, 10 ಉಳಿತು. 20 ಎಷ್ಟಪ್ಪ ಅಂದ್ರೆ 200. ಅರೆ ಶಾಸ್ತ್ರೀಯ ಸಂಗೀತವನ್ನ ಇಷ್ಟಪಡುವವರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 200. ನಂತರ ಈ ಗಮನ ಇದೆ, ಅರೆ ಸುಗಮ ಸಂಗೀತ. ಸುಗಮ ಸಂಗೀತ ಬರುತ್ತೆ. ಎಷ್ಟು ಸುಗಮ ಸಂಗೀತ ನೋಡ್ರಿ? 40%. ಸೇಮ್ ಹಿಂಗೆ ಮಾಡೋದು. ಈಗ ಸುಗಮ ಸಂಗೀತ ಅವ್ರು ಮಾಡ್ದಂಗೆ ಸುಗಮ ಸಂಗೀತ 40/100 ಇಂಟು 1,000 ಮಾಡ್ಬೋದಾ? ಪಡಿರಿ ಛೇದ 0 0 0 0 40 10 ಗುಣಾಕಾರ ಮಾಡಿ. ಈಗ 40 ಇಂಟು 10, 10 0 0, 10 4 40. ಎಷ್ಟು ಜನರು ಶಾಸ್ತ್ರೀಯ ಸಂಗೀತಗಳು ಎಷ್ಟು ಸುಗಮ ಸಂಗೀತ 400 ಜನ. ಅದೇ ರೀತಿ ಜಾನಪದ ಸಂಗೀತ 30/100 ಇಂಟು 1000 ಮಾಡಿರಲ್ಲ ಮಾಡಿರೋದನ್ನ 30/100 ಇಂಟು 1000 1,000 ಪಟ್ಟನ್ನು ಬಿಡಿಸ್ಬೋದು. ಒಂದೇ ಸೆಕೆಂಡ್ ಬಿಡಿಸ್ಬೋದು. ಎಷ್ಟು? 300. ಹೇಗೆ ನೋಡ್ರಿ? ಆಫ್ ಮಾಡಿ.
ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇದನ್ನ ಯಾವ ರೀತಿ ಬಿಡಿಸ್ಬೇಕಂದ್ರ 360 ಜನ ಇಲ್ಲಿದೆ. ಬೇಸಿ ಮತಗಳ ಸಂಖ್ಯೆ 90 ಇದೆ. ಬೇಸಿ ಮಳೆಗಾಲದಲ್ಲಿ 120 ಇದೆ, ಚಳಿಗಾಲದಲ್ಲಿ 150 ಇದೆ. ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು ಅಂತ ನಿಮ್ ಟೆಕ್ಸ್ಟ್ ಬುಕ್ನಾಗ ಓದ್ರೊಬ್ರು ಓದವಾದ ನೋಡೋಣ. ಎಸ್ ಯಾಕಂತ ಹಾ 360 ಜನರು ಒಂದು ಗುಂಪಿಗೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಈ Yes. ಮೂರರಲ್ಲಿ ಹಾ. ಅವರ ಇಷ್ಟದ ಋತುವಿನ ಬಗ್ಗೆ ಹಾ. ಕೇಳಲಾಯಿತು. ಹಾ. ಯಾವ ಋತುವಿಗೆ ಹಾ ಹೇಳು ಹೇಳು. ಎಸ್ 360 ಜನರು ನೋಡ್ರಿ ಎಲ್ಲರೂ 360 ಜನರು ಒಂದು ಗುಂಪಿಗೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಈ ಮೂರರಲ್ಲಿ ಅವರ ಇಷ್ಟದ ಋತುವಿನ ಬಗ್ಗೆ ಕೇಳಲಾಯಿತು. ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು? ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತಗಳನ್ನು ಲಭಿಸಿತು ಅಂದ್ರೆ ಓಟ್ ಹಾಕ್ಯಾರ. ಚಳಿಗಾಲೋ ಮಳೆಗಾಲೋ ಏನು ಬೇಸಿಗೆಗಾಲೋ ಯಾವ್ದು ಏನು ಓಟ್ ಹಾಕ್ಯಾರ. ಆ ಓಟನ್ನು ನಾವು ಏನ್ ಮಾಡ್ಬೇಕಂದ್ರೆ ಅದ್ರ ಮೂಲಕ ನಾವು ತೋರಿಸೋಣ. ಈಗ ನೋಡ್ರಿ ಒಟ್ಟು ಜನ ಎಷ್ಟದ್ರೆ 360 ಜನ ಅದಾವ. ಅದ್ರಾಗೆ ಬೇಸಿಗೆಗಾಲಕ್ಕೆ ಮತಗಳು 90 ಅದಾವ. ನೆಕ್ಸ್ಟ್ ಮಳೆಗಾಲಕ್ಕೆ ಮತಗಳು ಎಷ್ಟವೆ 120. ನಂತರ ಚಳಿಗಾಲಕ್ಕೆ 150. ಇದಕ್ಕೆ ನಾವು ಏನ್ ಮಾಡ್ತಾನೆ ಪ್ರಶ್ನೆ ಮಾಡ್ತಾನೆ. ಸರಳದ ಪ್ರಶ್ನೆ ಹೇಗೆ ಪ್ರಶ್ನೆ ಮಾಡ್ತಾನಂದ್ರ ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು? ಆರಾಮ್ ಹೇಳ್ಬೋದು. ಎಸ್ ಚಳಿಗಾಲ. ಹಾಗಾದ್ರೆ ಸೆಕೆಂಡ್ ಕ್ವಶನ್ ಅಲ್ಲಿ ಪೈಲ್ ಚಾರ್ಟ್ ನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ ಅಂತ. ಪೈಲ್ ಚಾರ್ಟ್ ಹಾಕ್ತಿವಲ್ಲ, ಈಗ ಪೈಲ್ ಚಾರ್ಟ್ ಎಸ್ ಏನೇ ಮಾಡಿವಲ್ಲ ಪೈಲ್ ಚಾರ್ಟ್ ನಲ್ಲಿ. ಈಗ ಪೈಲ್ ಚಾರ್ಟ್ ಅನ್ನು 4 ಭಾಗ ಸಮನಾಗಿ ವಿಂಗಡಿಸಿದಾಗ 90 ಡಿಗ್ರಿ ಇರ್ತದೆ. ಒಂದೊಂದು ಭಾಗ ಎಷ್ಟಿರ್ತದೆ 90 ಇರ್ತದೆ. ನೋಡ ಮನೆ ಚಳಿಗಾಲಕ್ಕೆ ಹೆಚ್ಚಿನ ಮತ ಲಭಿಸಿತು. ಬೇಸಿಗೆ ಋತುವಿನ ಕೇಂದ್ರೀಯ ಕೋನ ನೋಡಿರಿ 90/360 ಇಂಟು 360 ಮಾಡ್ಬೇಕು. ನಾ ಡೈರೆಕ್ಟ್ ನಿಮ್ಗೆ ಏನ್ ಹೇಳಿದ್ರೆ ಈಗ ಪ್ರತಿಯೊಂದು ಪೈಲಕ್ಷದ ಕೋನ 90 90 90 ಇರ್ತವೆ. ಹಾಗಾದ್ರೆ ನಿಮಗೆ 90 ಸಿಕ್ತು ಅನ್ನಂಗಿಲ್ಲ. ಚಳಿಗಾಲದ ಋತುವಿನ ಕೇಂದ್ರೀಯ ಕೋನ ಎಷ್ಟಾಗ್ತದಪ್ಪ ಅಂದ್ರೆ ಅಲ್ಲಿ 150 ಅದ. 150 ಡಿವೈಡೆಡ್ ಬೈ 360 ಇಂಟು ಮಾಡಿದ್ರೆ ನೋಡಿ 150 ಡಿವೈಡೆಡ್ ಬೈ 150 360 ಇಂಟು 360 ಮಾಡಿದ್ರೆ ಇದು ಛೇದ ಹೋಗಿ ಮತ್ತೆ 150 ಉಳಿತದೆ. ಈ ರೀತಿ ಒಂದು ಪೈ ನಕ್ಷೆಯನ್ನು ಕಾಕೋಣ. ಈ ರೀತಿ ಪೈ ನಕ್ಷೆಯ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ದತ್ತಾಂಶಗಳನ್ನು ನಿರ್ವಹಣೆ ಮಾಡಬಹುದು. ಒಂದು ಮಳೆಗಾಲ, ಒಂದು ಬೇಸಿಗೆ ಕಾಲ, ಒಂದು ಚಳಿಗಾಲ. ನೋಡ್ರಿ ಮಳೆಗಾಲದಲ್ಲಿ ಎಷ್ಟಿದೆ 120. ಗಮನ ಮಳೆಗಾಲ ಬಂದಾಗ 120 ಇದೆ. ಬೇಸಿಗೆ ಎಷ್ಟಿದೆ 90 ಇದೆ. ಚಳಿಗಾಲ ಎಷ್ಟಿದೆ 150 ಇದೆ. ಇದರ ಕೇಂದ್ರೀಯ ಕೋನವನ್ನು ಕಂಡುಹಿಡಿದ್ರೆ ನೀವು ಮಾಡೋದು 90 ಡಿವೈಡೆಡ್ ಬೈ 360 ಇಂಟು 360 360 ಛೇದ ಹೋಗ್ತೀವಿ ಮತ್ತೆ 90 ಉಳಿತದೆ. ಅದೇ ರೀತಿ ಕೇಂದ್ರೀಯ ಕೋನ ಬೇಸಿಗೆ ಕಾಲ 120/360 ಇಂಟು 360 ಮತ್ತೆ ಛೇದ ಬಿಡ್ತೀವಿ 120 ಉಳಿತದೆ. ರೈಟ್ ಸ್ಟಾರ್ಟ್. ಅದೇ ರೀತಿ 150/360 ಮತ್ತೆ ಛೇದ ಹೊಡಿತೀವಿ. ಹೀಗೆ ಕ್ಯಾನ್ಸಲ್ ಮಾಡಿ ಮತ್ತೆ 150. ಹೀಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕೇಂದ್ರೀಯ ಕೋನಗಳನ್ನು ಕಂಡುಹಿಡ್ತೀವಿ. ಅದಕ್ಕೆ ಡಿಫ್ರೆಂಟ್ ಕಲರ್ ಅನ್ನು ಕೊಟ್ಟ ನೋಡ. ಒಂದು ಚಾರ್ಟ್ ಬರೆಯಿರಿ. ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನ ಕೆಳಗೆ ಕಾಣಿಸಿದೆ. ವೃತ್ತದಲ್ಲಿ ಪ್ರತಿ ಖಂಡದ ಭಾಗ ಎಷ್ಟಿರಬೇಕೆಂದು ಕಂಡುಹಿಡಿದ್ಬಿಟ್ಟು ನೀವೇನ್ ಮಾಡಿದ್ರೆ ಈಸಿಯಾಗಿ ಒಂದು ಪೈ ಚಾರ್ಟ್ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಅದನ್ನು ಕೂಡ ನಾವು ಗುರುತಿಸಬಹುದು. ಬಣ್ಣಗಳು ನೋಡಿ ಚಂದಾಗಿ ಹಾಕೋಣ ಅಂದ್ರೆ ಪ್ರತಿಯೊಂದು ಪೈ ಚಾರ್ಟ್ ನ ಬಣ್ಣಗಳನ್ನ ನಾವೇನ್ ಮಾಡಬಹುದು ಅಂತ ಗುರುತಿಸ್ತೀವಿ. ಇಲ್ಲ ಗುರುತಿಸ ನೀಲಿ ಬಣ್ಣ ಇಷ್ಟಪಡುವವರು 18 ಜನ, ಹಸಿರು ಬಣ್ಣ 9 ಜನ, ಕೆಂಪು ಬಣ್ಣ 6 ಜನ, ನೆಕ್ಸ್ಟ್ ಹಳದಿ ಬಣ್ಣ ಎಷ್ಟು 3 ಜನ. ಒಟ್ಟು ಎಷ್ಟು ಇಷ್ಟಪಡ್ತಾರ 36 ಜನ. 36 ಇಷ್ಟಪಡ್ತಾರ. ಇದರಲ್ಲಿ
ವೃತ್ತದಲ್ಲಿ ಪ್ರತಿ ಖಂಡದ ಭಾಗ ಎಷ್ಟಿರಬೇಕೆಂದು ಕಂಡುಹಿಡಿಯಿರಿ. ಉದಾಹರಣೆ ನೀಲಿ ಖಂಡ 18/36 1/2. ಎರಡು ಛೇದ ಹೊಡೆದು ನೋಡು 1/2 ಉಳಿದು ಛೇದ ಹೊಡಿಬಹುದಲ್ಲ. ನೆಕ್ಸ್ಟ್ ಹಸಿರು ಬಣ್ಣದ ಭಾಗ 9/36 ಛೇದ ಹೊಡಿರಿ. 9 9 1/4. ನಂತರ ಕೆಂಪು ಬಣ್ಣ ಹೊಡಿರಿ 6/36 6 1 6 ಛೇದ ಹೊಡಿದ ಅಷ್ಟೇ ಸಿಂಪಲ್. ಇಲ್ಲಿ ಕೊಟ್ಟಾರ ಬಾಕ್ಸ್ನಾಗೆ ಇದರ ಮೂಲಕನೇ ನಾವು ಬಿಡಿಸಬೇಕು. ನೆಕ್ಸ್ಟ್ ಹಸಿರು ಬಣ್ಣದ ಭಾಗದ ಕೇಂದ್ರೀಯ ಕೋನ ಅಂತ. ಹಸಿರು ಬಣ್ಣ ಎಷ್ಟದ ನೋಡ್ರಿ, ಹಸಿರು ಬಣ್ಣ ಎಷ್ಟದ ನೋಡ್ರಿ, ನೋಡ್ರಿ ಹಸಿರು ಬಣ್ಣ 9/36 ಅದ, ಛೇದ 1/4 ಅದ. 1/4ಕ್ಕೆ 360ರಿಂದ ಗುಣಿಸಿದ್ರೆ 90 ಡಿಗ್ರಿ ಬರ್ತದೆ. ಹೇಗೆ ನೋಡ್ರಿ 4 1 4 9 36 0. ಹೇಗೆ 360 ಇಂಟು 1/4 4 1 4 9 90. ಹಾಗಾದ್ರೆ 90 ಬರ್ತದೆ. 90 ಡಿಗ್ರಿ 90 ಡಿಗ್ರಿ ಕೋನ. ಕೆಂಪು ಬಣ್ಣದ ಭಾಗ ಕೇಂದ್ರೀಯ ಕೋನ ಎಷ್ಟು? ಅದು ಕೆಂಪು ಭಾಗ 1/6 ಇದೆ ನೋಡ್ರಿ. ಅದ್ರಿ ಇಲ್ಲಿ ಎಲ್ಲರೂ ಗಮನ ಹರಿಸಿ. 1/6 ಇಂಟು 360 ಮಾಡಿದ್ರೆ ಅದು 60 ಡಿಗ್ರಿ ಬರ್ತದೆ. ಗುಣಾಕಾರ ಮಾಡಿ ಛೇದ ಹೊಡೆಯುವುದೇ ಬಹಳ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ನೀಲಿ ಬಣ್ಣ, ನೀಲಿ ಅಲ್ಲಿದು ಹಳದಿ ಬಣ್ಣ, ನೀಲಿ ಬದಲಿ ಹಳದಿ ಬಣ್ಣ. ಹಳದಿ ಕರೆಕ್ಟ್? ಹಳದಿ ಎಷ್ಟದ 1/12 ನೋಡ್ರಿ. ಅದು ಎಷ್ಟಿದೆ 1/12. 1/12ಕ್ಕೆ 360ರಿಂದ ಗುಣಾಕಾರ ಮಾಡಿ ಛೇದ ಹೊಡೆದ್ರೆ ಎಷ್ಟು ಬರ್ತದಪ್ಪ ಹೇಳ್ರಿ ನೋಡಮ್ಮ. 1/12 ಇಂಟು 36. 1/12 ಇಂಟು 36. 12 1 12 ಅಷ್ಟೇ 36. 12 3 32. ಹೀಗೆ ನಾವೇನ್ ಮಾಡ್ತೀವಿ ಅಂದ್ರೆ ಕಂಡ್ಯೂಟ್ ಮಾಡಿ. ಇಲ್ಲಿ ನೋಡಿ 4ನೇ ಲೆಕ್ಕ, ಅದನ್ನು ಸ್ಟಾಪ್ ಮಾಡಿ. 4 ಲೆಕ್ಕ ಒಬ್ಬ ವಿದ್ಯಾರ್ಥಿ 5 ವಿಷಯಗಳಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈ ಚಾರ್ಟ್ ತೋರಿಸುತ್ತದೆ. ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳು 540 ಆದರೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ. ನೋಡಪ್ಪ ನೋಡ್ರಿ ಉತ್ತರಿಸೋಣ. ಪೈ ಚಾರ್ಟ್ ಕೊಟ್ಟಾನೆ, ಎಲ್ಲರೂ ನೋಡ್ರಿ. ಗಣಿತ ವಿಷಯದ ಐತಿ 90 ಡಿಗ್ರಿ, ಸಮಾಜಶಾಸ್ತ್ರ ಐತಿ ಎಷ್ಟು 65 ಡಿಗ್ರಿ, ವಿಜ್ಞಾನ ಎಷ್ಟೈತಿ, ಆಂಗ್ಲ ಭಾಷೆ ಎಷ್ಟೈತಿ 55 ಡಿಗ್ರಿ, ಹಿಂದಿ ಎಷ್ಟದ ಎಷ್ಟು ನೋಡಿದನ ನೋಡಿ. ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದನು ಅಂತ ನಾವು ಕಂಡುಹಿಡಬೇಕು. ಸೂಚನೆ ಏನು ಕೊಟ್ಟನ 540 ಅಂಕಗಳು ಟೋಟಲ್. ಎಷ್ಟು ಅಂಕಗಳು 540. ಆಗ 540 ಅಂಕಗಳಿಗೆ ಎಷ್ಟು ಅಂಕಗಳನ್ನು ವಿದ್ಯಾರ್ಥಿ ಗಳಿಸಿದ ಅನ್ನೋದು ನಾವೇನ್ ಮಾಡ್ತೀವಪ್ಪ ಅಂದ್ರ ಈ ಸೂಚನೆಯ ಮೂಲಕ ನಾವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸ್ತೇವೆ. ಒಂದನೇ ಪ್ರಶ್ನೆ ಓದೋಣ ನೋಡೋಣ. ಒಂದನೇ ಪ್ರಶ್ನೆ ಓದೋದು. ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದ? 360 ಡಿವೈಡೆಡ್ ಬೈ 540 ಇಂಟು 105 ಛೇದ ಹೊಡೆದ್ರೆ 70 ಬರ್ತದೆ. ಸ್ಟಾಪ್ ಮಾಡಪ್ಪ ಇದನ್ನ ಹೇಳ್ತೀನಿ ಹೇಗಂತ ನೋಡ್ರಿ. ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದನು ಅಂತದ್ದು ಒಂದನೇ ಲೆಕ್ಕ ನೋಡ್ರಿ. 360 ಡಿವೈಡೆಡ್ ಬೈ ಟೋಟಲ್ ಅಂಕ 540 ಇಂಟು 105 ಛೇದ ಹೊಡಿಬೇಕದ. ಛೇದ ಯಾಕೆ ಹೊಡಿಬೋದು ಅಂದ್ರ 0 0 ಕ್ಯಾನ್ಸಲ್. 36 54 ಒಂದೇ ಮಗ್ಗೆ ಇರ್ಬೇಕಲ್ಲ. ಯಾವ ಮಗ್ಗೆ ಹೇಳ್ರೋಣ 36 ಮತ್ತು 54 ಹೇಳ್ರಿ. 6 36 ಕರೆಕ್ಟಾ? ಮತ್ತೆ 6 ಮತ್ತು 9 ಒಂದೇ ಮಗೆಗೆ ಇರಬಹುದಲ್ಲ. ಯಾಸ್ 3 ಮಗೆಗಿದೆ. 3 2 6 3 9 ಕರೆಕ್ಟ್ ಅಪ್ಪ. ಆಗ 2 ಮತ್ತು 3 ಒಂದೇ ಬಗೆಗೆ ಅದಾವನು ಇಲ್ಲ. ನಂತರ ಏನ್ ಮಾಡ್ಬೇಕು, ಈ 3 ತೋ 105 ಛೇದ ಹೊಡಿಬೇಕು. ನೋಡ ಬಡಿತೇನೆ. 3 1 3 3 9 ಕರೆಕ್ಟ್ ಅಮ್ಮ. 3 3 9 1 ಉಳಿತು 15. 3 ಎಷ್ಟು 15 ಎಷ್ಟು ಉಳಿತು 35. ಈ 35ಕ್ಕೆ 2ಕ್ಕೆ ಗುಣಾಕಾರ ಮಾಡ್ರಿ ಸೈಡ್ ಇಟ್ಟು. ಎಷ್ಟು ಯಾರು ಹೇಳ್ತೀರಿ? ಎಷ್ಟು ಯಾರವರು ಎದ್ದಿಲ್ಲಪ್ಪ. ಯಸ್ 35ಕ್ಕೆ 2ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟು 70. ನೋಡಿ 35 ಇಂಟು 2 2 ಇಲ್ಲಿ 10 2 3 6 1 7 70. ಹೀಗೆ ನಾವು ಪ್ರತಿಯೊಂದು ನಿರ್ವಹಣೆ ಮಾಡ್ತೇವೆ. ಸ್ಟಾರ್ಟ್. ಈಗ ನೆಕ್ಸ್ಟ್ ಎರಡನೇ ಕ್ವಶನ್.
ಆ ವಿದ್ಯಾರ್ಥಿ ಹಿಂದಿ ವಿಷಯದಲ್ಲಿ 105 ಅಂಕಗಳನ್ನು ಪಡೆದ. ಎರಡನೇದು, ಈ ವಿದ್ಯಾರ್ಥಿ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಅಂಕಗಳು ಬಂದವು ಅಂತ ಐತಿ. ಅವಾಗ ಗಣಿತ ವಿಷಯದಲ್ಲಿ 90 ತಗೊಂಡನ. 90 ಡಿವೈಡೆಡ್ ಬೈ 360 ಇಂಟು 540 ಸ್ಟಾಪ್ ಮಾಡ್ರಿ. ಹಾಗಾದ್ರೆ ಇದನ್ನು ಮಾಡಿ ತೋರಿಸಿ ಎಲ್ಲರೂ. 90 ಡಿವೈಡೆಡ್ ಬೈ 360 ಇಂಟು 540. ಯಾಸ್ ಅಲ್ಲಿ 135 ಹೆಂಗ್ ಬಂದದ ನಾನು ತೋರಿಸ್ಬೇಕು. ಚೇರ್ ಹೊಡೆದು ಹೇಳಿ. ಈ 135 ಬಂದದ್ದು ತೋರಮ್ಮ. 135 ಹೇಗೆ ಬಂತು ನನ್ಗೆ ಹೇಳಿ. ಚೇರ್ ಹೊಡೆದ ಮೂಲಕ ನಮ್ಗೆ ಹೇಳ್ಬೇಕು. ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗಿದ ನಾ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಛೇದ ಹೇಗೆ ಹೊಡಿತೀರಿ ಆ ಮೂಲಕ ನೀವು ಮಾಡ್ಬೇಕು ಅಷ್ಟೇ. ಅಳಿಸಿರ್ತೀನಿ ಬಡ್ರಿ ಛೇದ. ಇಲ್ಲಿ 90 ಇದೆ, ಇಲ್ಲಿ 360 ಡಿಗ್ರಿ ಇದೆ, ಇಂಟು 540 ಇದೆ. 0 ಕ್ಯಾನ್ಸಲ್. ಯಾಸ್ ಗುಡ್. ಯಾ 0 ಈ 0 ಮಾಡ್ತೇವೆ, ಈ 0 ಮಾಡ್ತೇವೆ, ಈ 0 ಮಾಡ್ತೇವೆ. 2 0 ಮಾಡಿಬಿಡ್ರಲ್ಲ. ಹಿಂಗೆ ಮಾಡೋದು. ಯಾಸ್ 9 ಒಂದೇ 9 ನಾಲ್ಕೇ. ನೆಕ್ಸ್ಟ್ ಇದಕ್ಕೆ ಇದಕ್ಕೆ ಹೊಡಿರಿ. 4 ಒಂದಲೇ 4 ಒಂದಲೇ ಕರೆಕ್ಟಾ? 1 ಉಳಿತು, ಇಲ್ಲಿ 14 ಆಯ್ತು. ಹಾ 4 3ಲೇ 12. ಎಷ್ಟು ಉಳಿತು? 2 20. 4 ಎಷ್ಟು 20. 4 ಇಲ್ಲೇ 20. ನೋಡು 135 ಹೆಂಗ್ ಬಂತ. ಎಸ್ ಚೇಂಜ್ ಹೆಂಗ್ ಮಾಡ್ತೀನಿ ಐಡಿಯಾ ಬಂತ? ಹಾ ಸ್ಟಾರ್ಟ್ ಮಾಡು. ಏನೊಂದು ವಿದ್ಯಾರ್ಥಿಗಳಿಗೆ ಹಿಂದಿ ವಿಷಯಕ್ಕಿಂತ ಗಣಿತ ವಿಷಯದಲ್ಲಿ 135 ಮೈನಸ್ 105. ಯಾಕಂದ್ರೆ 135 ಗಣಿತ ವಿಷಯದಲ್ಲಿ ಬಂದದ, 105 ಹಿಂದಿ ವಿಷಯದಲ್ಲಿ ಬಂದದ. 135 105 ಕಳೆದ ಬಿಟ್ರೆ ಎಷ್ಟು ಬರ್ತದೆ ಹೇಳ್ರಿ? 30 ಬರ್ತದೆ ಅಲ್ಲಿ. ಹಾಗಾದ್ರೆ 30 ಅಂಕಗಳು ಜಾಸ್ತಿ ತಗೊಂಡ್ರು ವಿದ್ಯಾರ್ಥಿಗಳು ಅಂತ ನಾವೇನ್ ಮಾಡ್ತೀವಿ? ಅಭ್ಯಾಸ ಮಾಡ್ತೀವಿ. ಅದೇ ರೀತಿ ಗಣಿತದಲ್ಲಿ ಸಮಾಜಶಾಸ್ತ್ರದಲ್ಲಿ ಅಂಕಗಳು 65 ಡಿಗ್ರಿ, ಗಣಿತ ವಿಷಯದಲ್ಲಿ ಎಷ್ಟು ಬರ್ತದೆ ಅನ್ನೋದು ಏನ್ ಮಾಡೋಣಪ್ಪ ಅಂದ್ರೆ ಚೆಕ್ ಮಾಡೋಣ. ಹ್ಯಾಕ್ ಚೆಕ್ ಮಾಡೋಣ ಅಂದ್ರ ಗಮನ ಇರಲಿ. ಈ ಪೈನಕ್ಷದ ಸಹಾಯದಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರ ಕೊಟ್ಟಂತ ಭಾಷೆಗಳನ್ನ ಅವುಗಳನ್ನ ಯಾವ್ಯಾವ ಕನ್ನಡ ಎಷ್ಟು ಮಾತಾಡ್ತಾರ, ಇಂಗ್ಲಿಷ್ ಎಷ್ಟು ಮಾತಾಡ್ತಾರ, ಮರಾಠಿ ಎಷ್ಟು ಮಾತಾಡ್ತಾರ, ಸ್ಟಾರ್ಟ್ ಮಾಡಪ್ಪ, ಬಂಗಾಳಿ ಎಷ್ಟು ಮಾತಾಡ್ತಾರ ಅನ್ನೋದು ಈ ರೀತಿ ನಾವು ಪ್ರತಿಯೊಂದು ಪ್ರಗತಿಯನ್ನ ಗುರುತಿಸ್ತೇವೆ. ಈಗ ಭಾಷೆಗಳ ಮಾತಾಡೋದಾಯ್ತು, ಅಭ್ಯಾಸ ಮಾಡೋದಾಯ್ತು, ಕಾರ್ಖಾನೆಗಳಲ್ಲಿ ಕಾರ್ಮಿಕ ತೆಗೆದುಕೊಂಡಂತ ಸಂಬಳ ಆಯ್ತು, ರೈಟ್. ಹೀಗೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದರ ಮೂಲಕ ಪೈ ಚಾರ್ಟ್ ಅನ್ನ ರಚನೆ ಮಾಡ್ತೀವಿ. ಈ ಪೈ ಚಾರ್ಟ್ ಅನ್ನು ಈಸಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಈಗ ರಚನೆ ಮಾಡಬಹುದು. ಸರಿಯಪ್ಪ? ಹೀಗೆ ನಾವು ಕಂಪ್ಲೀಟ್ ನಾವೇನ್ ಮಾಡಬಹುದು ಅಂದ್ರೆ ಪೈ ಚಾರ್ಟ್ ಅನ್ನು ರಚನೆ ಮಾಡ್ತೀವಿ. 105 ಹಿಂದಿ ವಿಷಯದಲ್ಲಿ 105 ಅಂಕಗಳನ್ನು ಗಳಿಸಿದರೆ ಗಣಿತ ಈ ವಿದ್ಯಾರ್ಥಿ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಅಂಕಗಳು ಜಾಸ್ತಿ ಅದಾವ ಅಂತಾರೆ? 135 ಬಂದದ ಗಣಿತದಲ್ಲಿ. ಹಿಂದಿಯಲ್ಲಿ ಎಷ್ಟು ಬಂದದಂದ್ರೆ ಎಷ್ಟು? 105. 135 105 ಕಳೆದ್ಬಿಟ್ರೆ 30 ಅಂಕ ಹಿಂದಿಗಿಂತ ಗಣಿತದಲ್ಲಿ ಜಾಸ್ತಿ ತಗೋಣ ನಾವು ವಿದ್ಯಾರ್ಥಿ ಅನ್ನಂಗೆ. ಸರಿನಾ? ಹಾಗಾದ್ರೆ ನೆಕ್ಸ್ಟ್ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಹೆಚ್ಚೆ ಎಂದು ಒಂದು ನಿರ್ಧರಿಸಿರಿ ಅಂತ ಸ್ಟಾಪ್ ಮಾಡಬೇಕು. ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಹೆಚ್ಚು ಬಂದಿದೆ ನಿರ್ದೇಶಿ ಅನ್ನ. ಹೆಚ್ಚು ಬಂದದ ಕಡಿಮೆ ಬಂದ ಚೆಕ್ ಮಾಡೋಣ. ಇಲ್ಲಿ ಗಣಿತದಲ್ಲಿ ಬಂದ ಅಂಕಗಳು 90, ಕರೆಕ್ಟ್? ಹಾ, ಗಣಿತದಲ್ಲಿ ಬಂದಂತ ಅಂಕಗಳು ಎಷ್ಟು? 90. ಹಾಗಾದ್ರೆ ಸಮಾಜಶಾಸ್ತ್ರದಲ್ಲಿ ಬಂದಂತ ಅಂಕಗಳು 65. ಗಣಿತ ಮತ್ತು ಸಮಾಜಶಾಸ್ತ್ರ ಪಡೆದ ಒಟ್ಟು ಅಂಕಗಳು ಟೋಟಲ್ ಮಾಡಿದ್ರೆ 90 ಮತ್ತು 65 ಟೋಟಲ್ ಮಾಡಿ 155 ಬರ್ತದೆ. ವಿಜ್ಞಾನದಲ್ಲಿ ಎಷ್ಟು ಬರ್ತದ? 80 ತಗೋಣ. ಹಿಂದಿಯಲ್ಲಿ ಎಷ್ಟು ತಗೋಣ? 70 ತಗೋಣ. ವಿಜ್ಞಾನ ಮತ್ತು ಹಿಂದಿಯಲ್ಲಿ ಕಂಪೇರ್ ಮಾಡಿದ್ರೆ 80 ಪ್ಲಸ್ 70 150. ಈ 150 ಅಲ್ಲಿ ಎಷ್ಟು ಬಂದಿದೆ ನೋಡ್ರಿ? 155 ಬಂದಿದೆ. ಹಾಗಾದ್ರೆ ಹೆಚ್ಚು ತಗೊಂಡಾಗಾಯ್ತು ಏನು ಕಡಿಮೆ ತಗೊಂಡಾಗಾಯ್ತು? ಎಷ್ಟಾಯ್ತು? ಗಣಿತ ಮತ್ತು ಸಮಾಜಶಾಸ್ತ್ರ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಂದ ಹೆಚ್ಚಾಗಿದೆ ಅಂತ. ಯಾಕ? 180 ಹೆಚ್ಚಾಗಿದೆ. ಆದ್ದರಿಂದ ಒಂದು ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳು ಮಾತನಾಡುವ ವಿವಿಧ ಭಾಷೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಇದಕ್ಕೆ ಒಂದು ಪೈ ನಕ್ಷೆಯನ್ನು ರಚಿಸಿ. ಇದು ಇಲ್ಲಿ ಮುಗಿತು.
ಇದಕ್ಕೊಂದು ಪೈ ನಕ್ಷೆ ರಚನೆ ಮಾಡೋಣ. ನೋಡ್ರಿ ಹ್ಯಾಂಗ ಪೈ ನಕ್ಷೆ ರಚನೆ ಮಾಡ್ತಾನ. ಕನ್ನಡ ಭಾಷೆ ಮಾತಾಡೋ ವಿದ್ಯಾರ್ಥಿಗಳು 40 ಜನ ಅದಾರ, ಇಂಗ್ಲಿಷ್ ಭಾಷೆ ಮಾತಾಡೋರು 12 ಜನ ಅದಾರ, ಮರಾಠಿ ಮಾತಾಡೋರು 9 ಅದ, ಹಿಂದಿ 7 ಅದ, ಬೆಂಗಾಲಿ 4 ಅದ, ಒಟ್ಟು 72 ಅದ. ನೋಡು ಮಾಡು, ಒಬ್ಬ ವಿದ್ಯಾರ್ಥಿ ಸಮಾನ ಕೇಂದ್ರ ನಾನು ನೀನು ಹೇಳಿನಿ ಒಟ್ಟು ಮೊತ್ತ ಛೇದಾಗಿರ್ತದೆ ಇಂಟು 360 ಡಿಗ್ರಿ ಇರ್ತದೆ. ಯಾಕೆ 360 ಡಿಗ್ರಿ ಹೇಳ್ರಿ? ವೃತ್ತದ ಒಟ್ಟು ಇಲ್ಲ, ವೃತ್ತದ ಒಟ್ಟು ಕೋನ ಎಷ್ಟು ಸಮ ಇರ್ತದೆ ಅಂದ್ರೆ 360 ಇರ್ತದೆ. ಆ 360ಕ್ಕ ಒಟ್ಟು ನಾವು ಮಾಡಿದಾಗ ಅದು ಭಿನ್ನ ರಾಶಿಯ ಭಾಗ ಬರ್ತದೆ. ಕನ್ನಡ 40 × 5 200 ಡಿಗ್ರಿ, ಇಂಗ್ಲಿಷ್ 12 × 5 60 ಡಿಗ್ರಿ, ಮರಾಠಿ 9 × 5 45 ಡಿಗ್ರಿ 9 × 45, ಹಿಂದಿ 7 × 5 35 ಡಿಗ್ರಿ, ಬೆಂಗಾಲಿ 4 × 5 20 ಡಿಗ್ರಿ, ಒಟ್ಟು 72 ಡಿಗ್ರಿ ಕೂಡಿಸಿದಾಗ ಸ್ಟಾಪ್ ಮಾಡ. ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕೋನ ಮಾಪಕದ ಸಹಾಯದಿಂದ ಸ್ಪೇಸ್ ಹೋಯ್ತು ನಮ್ಮ ಕಾಯಿಲೆ. ಈಗ ಅಭ್ಯಾಸವನ್ನ ಇಲ್ಲಿವರೆಗೆ ನಾವು ಟಿವಿ ಮೂಲಕ ಬಿಡಿಸಿದ್ವಿ. ಲಾಸ್ಟ್ ಒಂದು 5ನೇ ಮೀನ್ ಅದು ನೋಡ್ರಿ, ಎಲ್ಲರೂ ಟೆಕ್ಸ್ಟ್ ಬುಕ್ ತೆಗೀರಿ. 5ನೇ ಮೀನದಲ್ಲಿ ಒಂದು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಮಾತನಾಡುವ ವಿವಿಧ ಭಾಷೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಇದಕ್ಕೆ ಒಂದು ಪೈ ನಕ್ಷೆಯನ್ನು ರಚನೆ ಮಾಡ್ರಿ ಅಂದ. ವಿದ್ಯಾರ್ಥಿ ನಿಲಯದಲ್ಲಿ ಕೆಲವೊಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾಷೆಗಳನ್ನ ಮಾತಾಡ್ತಾ ಇದ್ದಾರೆ. ಟಿವಿ ಮೂಲಕ ಸ್ವಲ್ಪ ಸರಿಯಾಗಿ ನಿಮ್ಗೆ ಅರ್ಥ ಆಗಲಿಲ್ಲ, ನಾನು ಕ್ಲಿಯರ್ ಹೇಳ್ತೇನೆ. ಒಂದು ಬಾಕ್ಸ್ ಏನದು ಅಂದ್ರೆ ಭಾಷೆಗಳದು, ಇದು ಭಾಷೆಗಳು. ಯಾವ್ಯಾವು? ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, ಮತ್ತೆ ಮರಾಠಿ, ಓಹೋ ಮರಾಠಿ ಭಾಷೆ, ಹಿಂದಿ ಭಾಷೆ, ಬೆಂಗಾಲಿ ಭಾಷೆ. ಒಟ್ಟು ಎಷ್ಟು? ಒಟ್ಟು 72. ಇದು ನಿಮ್ಮ ಲೆಕ್ಕ. 40 ಜನ ಕನ್ನಡ ಮಾತಾಡ್ತಾರೆ ವಿದ್ಯಾರ್ಥಿಗಳು, 12 ಜನ ಇಂಗ್ಲಿಷ್ ಮಾತಾಡ್ತಾರೆ, 9 ಜನ ಮರಾಠಿ ಮಾತಾಡ್ತಾರೆ, 7 ಜನ ಹಿಂದಿ ಮಾತಾಡ್ತಾರೆ, ಒಟ್ಟು 72 ವಿದ್ಯಾರ್ಥಿಗಳು ಇಷ್ಟೆಲ್ಲ ಭಾಷೆ ಮಾತಾಡ್ತಾರೆ. ಈಗ ನಾವು ಪ್ರತಿಯೊಂದು ಕೇಂದ್ರೀಯ ಕೋನವನ್ನು ರಚನೆ ಮಾಡಬಹುದು. ಕೇಂದ್ರೀಯ ಕೋನ ರಚನೆ ಮಾಡುವುದು ನೋಡ್ರಿ, ಕೇಂದ್ರೀಯ ಕೋನ ಬರಬರಿ. ಯಾಕೆ ಕೇಂದ್ರೀಯ ಕೋನ ಹೇಗಿರ್ತದೆ ಅಂದ್ರೆ, ಫಸ್ಟ್ ಕನ್ನಡ ಮಾತಾಡೋದು. ಕನ್ನಡ ಹೇಗೆ ಬರ್ಕೊಳ್ಳೋದು? ಕನ್ನಡ ಅಂದ್ರೆ 40 ಜನ ಕನ್ನಡ ಮಾತಾಡ್ತಾರ, ಟೋಟಲ್ ಎಷ್ಟು? 72 ಜನ ಇಂಟು 360 ಜನ. ನೋಡಿ ಹೀಗೆ ಮಾಡೋದು. ಯಾವಾಗ ಐಡಿಯಾ ಬರ್ತದ ಹೇಳಿದ್ದೆ? ಒಟ್ಟು 40 ಜನ ಕನ್ನಡ ಮಾತಾಡ್ತಾರೆ, ಟೋಟಲ್ ಮಾತಾಡೋರ ಸಂಖ್ಯೆ 72 ಇಂಟು 360. ಯಾಕೆ 360 ಅಂದ್ರೆ ಕೇಂದ್ರೀಯ ವೃತ್ತದಲ್ಲಿ 360 ಡಿಗ್ರಿ ಕೋನ ಇರ್ತದೆ. ಸರಿಯಪ್ಪ ಮಿಸ್ಟರ್? ಹಾಗಾಗಿ ಛೇದ ಹೊಡಿತೀನಿ, ಹೊಡಿಬಹುದು ನೋಡಿ ಛೇದ. 72 40 ಒಂದೇ ಬಗ್ಗೆ ಆಗದ ನೋಡ್ರಿ. ಹಾ 8 ಎಷ್ಟೇ? 8 5 40. ಹಾ 9. ನೆಕ್ಸ್ಟ್ 9 ಮೊದಲೇ 9 4 4 5 20 200 ಡಿಗ್ರಿ ನೋಡಿ. ಹೆಂಗ್ ಛೇದ ಹೊಡಿತೀವಿ? ಎಷ್ಟು ಛೇದ ಹೊಡೆದೇವಿ? 8 5 40, 8 9 72, 5/9 ಉಳಿತು. ನೆಕ್ಸ್ಟ್ ಇದು ಕೊಡ್ತೀನಿ. 9 1 9 4 36 0 ಉಳಿತು. 40ಕ್ಕೆ 5ಕ್ಕೆ ಗುಣಾಕಾರ ಮಾಡಿ 200 ಡಿಗ್ರಿ. ಅದಕ್ಕೆ ನೆಕ್ಸ್ಟ್ ಏನು ಬರ್ತೇನೆ? ಇಂಗ್ಲಿಷ್ 12/72 ಇಂಟು 360 ಡಿಗ್ರಿ. 12 72 ಇರ್ಬೇಕು ನೋಡು. 12 ಬಗ್ಗೆ 72. 12 1 12 6 1 6 60 ಡಿಗ್ರಿ. ಇಂಗ್ಲಿಷ್ ಮಾತಾಡೋದು 60 ಡಿಗ್ರಿ ಕೋನ. ನಮ್ದ ಮರಾಠಿ
ಮರಾಠಿ ಈಸ್ ಈಕ್ವಲ್ಸ್ 9/72 ಇಂಟು 360. 9 ಬಗ್ಗೆ 72 ಆದ ನೋಡ್ರಪ್ಪ. 9 ಒಂದೇ 9 ಎಂಟ್ಲೆ ಮತ್ತ 8 ಒಂದೇ ಎಷ್ಟು 36 8 ಬಗ್ಗೆ 36 ಇಲ್ಲ 8 4 32 ಅಷ್ಟೇನೆ. 8 ಐದೆ ಹಾಗಾದ್ರೆ ನಾವು ಮಾಡೋಣ 8 ಆಗ್ಲೆ 8 ಐದ್ಲೆ 8 4 8 ಒಂದ್ಲೆ 8 4 32 ಎಷ್ಟು ಉಳಿತು? ಹಾ 8 ಐದ್ಲೆ 40 45 ಡಿಗ್ರಿ ಬಂತು. ಹಿಂಗ್ ಛೇದ ಹೊಡಿಬೇಕು ಯಾವಾಗಲೂ ಛೇದ ಹೊಡಿದ್ ಹೀಗೆ. ನಂತರ ಮರಾಠಿ ಆಯ್ತಾ ಹಿಂದಿ. ಹಿಂದಿ 7 ಡಿವೈಡೆಡ್ ಬೈ 72 ಇಂಟು 360. 7 ಮಗಿಗೆ 72 ಅದ ನೋಡ್ರಪ್ಪ. ಇಲ್ವಾ? ಇಲ್ಲಂದ್ರೆ 72 36 ಒಂದೇ ಮಗಿಗೆ ಅದ ನೋಡ್ರಪ್ಪ. ಇರ್ಬೇಕು ಒಂದೇ ಮಗಿಗೆ ಐತಿ. 72 36 ಯಾವ ಮಗಿಗೆ ಅದ ಹೇಳ್ರಿ ನೋಡೋಣ. 8 ಆಗ್ಲೇ 36 ಅಲ್ಲ. ಹಾ ಹೇಳಪ್ಪ. 12 ಎಷ್ಟೇ 36 ಒಬ್ಬನೇ ಹೇಳು. 12 ಬಗ್ಗೆ ಹೇಳು. 12 ಮೂರ್ಲೆ 36. 12 ಮೂರ್ಲೆ 36 ಒಂದು 0 ಮುಂದೆ ಹೇಳು. 12 ನಾಲ್ಕಲೆ ಹಾ 12 ಐದ್ಲೆ 12 ಆಗ್ಲೇ 72. ಗೊತ್ತಾಯ್ತಾ ನಿನಗೆ ಛೇದ ಹೊಡಿಬೋದು. ನೆಕ್ಸ್ಟ್ 6 ಬಗ್ಗೆ 30 ಅದ ನೋಡ್ರಿಪ್ಪ. 6 ಐದ್ಲೆ 7 ಐದ್ಲೆ ಎಷ್ಟಪ್ಪ 35 ಡಿಗ್ರಿ. ಹಾಗಾಗಿ ಇದೇ ಪ್ರಕಾರ ನೀವು ಬೆಂಗಾಲಿ ಮಾತಾಡಿದ್ರೆ ಕಂಡು ಹಿಡಿಬಹುದಲ್ಪ. ನೋಡಿ ಬೆಂಗಾಲಿ 4/72 ಇಂಟು 360 ಮತ್ತೆ 12 ಬಗ್ಗೆ ಆಗೈತಿ. 12 ಆಗ್ಲೇ 12 ಮೂರ್ಲೆ 36 0 12 ಆಗ್ಲೇ 72 ಮತ್ ನೋಡು 6 ಒಂದ್ಲೆ 6 ಐದ್ಲೆ 30 4 ಐದ್ಲೆ 20 ಡಿಗ್ರಿ ಎಲ್ಲ ಡಿಗ್ರಿಗಳು ಬಂದು ನೋಡು. ಹೀಗೆ ಛೇದ ಹೊಡಿಬೇಕು. ಸ್ವಲ್ಪ ಗಮನ ಇರಲಿ. ಮತ್ತೆ ಇನ್ನೂ ಒಂದು ಸರಳ ಮಾರ್ಗವನ್ನು ನಿಮ್ಗೆ ನಾನು ಹೇಳಬಲ್ಲೆ. ಏನ್ ಸರಳ ಮಾರ್ಗ ಹೇಳಬಲ್ಲೆ ಅಂತ 40 72 ಒಂದೇ ಮಗ್ಗೆ ಆಗದನ ಚೆಕ್ ಮಾಡ್ಬೇಕು. ಯಾವ ಮಗ್ಗೆ ಆಗದವ 40 72 ಇಲ್ಲ 2 ಮಗ್ಗೆ ಅಂತ ಐತಿ. 2 20 2 ಮೂರ್ಲೆ 6 2 6 12 2 10 20 2 ಒಂದ್ಲೆ 2 2 8 14 2 5 10 2 9 18 5/9 ಬರ್ತದೆ. ಇದು ಸ್ವಲ್ಪ ಮತ್ತೆ ಕನ್ಫ್ಯೂಸ್ ಆಗ್ತದೆ. ನಾ ಈ ಸ್ಟೆಪ್ ಹೇಳಿಲ್ಲ, ನೀವು ಇದೇ ಸ್ಟೆಪ್ ಅನ್ನ ಮಾಡಿ ಕ್ಲಿಯರ್. ಓಕೆ. ಹಾಗಾದ್ರೆ ಕನ್ನಡ ಎಷ್ಟು ಛೇದ ಕರೆಕ್ಟ್ ಅದ ನೋಡ್ರಿಪ್ಪ. ಎಸ್ ಎಷ್ಟರಲ್ಲಿ ಛೇದ ಹೋಗ್ತೀವಿ? 8 5 40 8 9 72 9 ಒಂದೇ 9 4 36 0 2 ನೋಡ್ತೀವಿ. ಹಾಗಾದ್ರೆ ಇಷ್ಟು ಬಳಕೆ ಮಾಡಿಕೊಂಡು ಪೈ ನಕ್ಷೆನ ಹಾಕೋಣ. ಎಸ್ ಹ್ಯಾಕ್ ಪೈ ನಕ್ಷೆ ತ್ರಿಜ್ಯವನ್ನು ತಗೊಳ್ಳೋಣ. ತ್ರಿಜ್ಯದ ಮೂಲಕ ಈಗ ಹೀಗೆ ಹಾಕಿ ಇದು ಒಂದು ವೃತ್ತ ಕೇಂದ್ರ. ಇಲ್ಲಿ ಒಂದು ತ್ರಿಜ್ಯವನ್ನು ಹೇಳೋಣ. ಗಮನ ಇರಲಿ. ಹೀಗೆ ಒಂದು ಎರಡು ಬಿಟ್ರೆ ಇದು ನೋಡ್ರಿ ವೃತ್ತವನ್ನು ಸಮನಾದ 2 ಭಾಗಗಳನ್ನು ಮಾಡ್ತದೆ ಇಲ್ಲ ಮಾಡಿದ್ರೆ ಇದು 180 ಡಿಗ್ರಿ ಕೋನ ಇರ್ತದೆ. 180 ಇರ್ತದೆ ಫುಲ್. 200 ಎಲ್ಲಿ ಬರ್ತದೆ ಗೊತ್ತಾ? ಇಲ್ಲಿ ಬರ್ತದೆ 2 ಗ್ಲಾಸಸ್ ಕರೆಕ್ಟ್. ಎಲ್ಲಿ ಹೆಂಗ್ 2 ಇದು 2 ಯಾವುದು ಕನ್ನಡ ಮಾತಾಡೋದು. ಕೋನ ಮಾಪಕ್ಕೆ ಇಲ್ಲಿ ಇಡಬೇಕು. ಇಲ್ಲಿ ಇಟ್ಟು ಏನ್ ಮಾಡಬೇಕು? ಇಂಗ್ಲಿಷ್ 60 ಡಿಗ್ರಿ ಇಲ್ಲಿ ಬರ್ತದೆ. ನೆಕ್ಸ್ಟ್ ಮರಾಠಿ 45 ಡಿಗ್ರಿ ಇಲ್ಲಿ ಬರ್ತದೆ. ಉಳಿದದ್ದು ಹಿಂದಿ ಉಳಿದು ಇಷ್ಟೆಲ್ಲ ನೀವೇನ್ ಮಾಡ್ಬೇಕಂದ್ರೆ ಪೈ ನಕ್ಷೆದ ಮೂಲಕ ನೀಟಾಗಿ ಹಾಕಬೇಕು. ಕೋನ ಮಾಪಕ ತೋರಿ ನೀಟಾಗಿ ಬಳಕೆ ಮಾಡಿ. ರೈಟ್. ಇಷ್ಟು ಈ ಅಭ್ಯಾಸದಲ್ಲಿ ಅಭ್ಯಾಸ ಮಾಡೋಣ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಂಭವನೀಯತೆ ಅದ ಅದನ್ನ ಅಭ್ಯಾಸ ಮಾಡೋಣ. ಓಕೆ ಓಕೆ ಗುಡ್.